ಎಲ್ರಿಗೂ ನಮಸ್ಕಾರ. ಇವತ್ತು ತಿಂಗಳ ಪ್ರಾರಂಭದ ಡಿಸ್ಪ್ಯಾಚ್ ವಿಡಿಯೋ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದರಲ್ಲಿ ನಾನು ಮೊದಲಿಗೆ ಒಂದು ವಿಷಯವನ್ನು ಹೇಳ್ಕೋಬೇಕು. ಏನಂತ ಹೇಳಿದ್ರೆ, ಕಳೆದ ವಾರದವರೆಗೂ ನಮಗೆ 22 ಕಂಪ್ಲೀಟ್ ಹೇರ್ ಕಿಟ್ ಪ್ರಾಡಕ್ಟ್ಸ್ನ ಆರ್ಡರ್ಸ್ ಬಂದಿತ್ತು. ಸೊ ಗಣೇಶ ಹಬ್ಬಕ್ಕೂ ಮುಂಚೆನೇ ಬಂದಿದ್ದಂಥ ಆರ್ಡರ್ಸ್ ಇದು. ಬಟ್ ನಮ್ಮದು 18 ಹರ್ಬ್ಸ್ದು ಪೌಡರ್ ಪ್ಯಾಕ್ ಏನಿದೆ, ಸೊ ಹೇರ್ ಪ್ಯಾಕ್ ಏನಿದೆ, ಅದನ್ನು ರೆಡಿ ಮಾಡೋದು ಈ ಸಲ ತಡವಾಯಿತು. ಯಾಕೆಂತ ಹೇಳಿದ್ರೆ, ಒಂದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇತ್ತು. ಯಾವಾಗ್ಲೂ ಒಂದು ಮೋಡ ಇರ್ತಾಯಿತ್ತು, ಇಲ್ಲ ಸೋನೆ ಮಳೆ ಬರ್ತಾಯಿತ್ತು, ಇಲ್ಲ ಜೋರಾಗೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಹರ್ಬ್ಸ್ಗಳನ್ನು ಒಣಗಿಸೋದು ದೊಡ್ಡ ಸಮಸ್ಯೆ ಆಗಿತ್ತು. ಇನ್ನು ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, 3 ದಿನ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಗಮ್ ಪ್ರಾಬ್ಲಮ್ ಆಗಿಬಿಟ್ಟು, ಗಮ್ ಇನ್ಫೆಕ್ಷನ್ ಆಗಿಬಿಟ್ಟು, ಎಷ್ಟು ಮಟ್ಟಿಗೆ ನನಗೆ ಪೇಯ್ನ್ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ನಾನು ಇಂಥ ಪೇನನ್ನೇ ನನ್ನ ಇಡೀ ಬದುಕಿನಲ್ಲಿ ಇಂಥ ಪೇನನ್ನೇ ಅನುಭವಿಸಿಲ್ಲ ಅನ್ನೋಷ್ಟು ನೋವು ನನಗೆ ಅಷ್ಟು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ನನ್ನ ಹತ್ತಿರದ ಸ್ನೇಹಿತರಿರ್ಬೋದು, ನಮ್ಮ ರಾಜಿ ಅಣ್ಣ ಇರ್ಬೋದು, ಅವರೆಲ್ರಿಗೂ ತಲೆ ತಿನ್ಬಿಟ್ಟಿದ್ದೀನಿ ನನಗೇನಾಗಿದೆ ಅಂತ ಹೇಳಿ. ಸೊ ಆ ಡಾಕ್ಟರ್ ಮೆಡಿಕೇಷನ್ಸ್ ಎಲ್ಲ ತೊಗೊಂಡು, ಮತ್ತು ನಮ್ಮ ರಾಜಿ ಅಣ್ಣ ಹೇಳಿದ್ದು ಕಲರ್ ಥೆರಪಿ ಇರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ 3 ಡೇಸ್ ಹೊರಟೋಯ್ತು ನನಗೆ. ಸೊ ಹಾಗಾಗಿ ಆ 3 ಡೇಸಲ್ಲಿ ನಾನು ಹುಷಾರಿಲ್ಲ ಅಂತ ಹೇಳಿದ್ರು ಹರ್ಬ್ಸನ್ನು ಒಣಗಿಸೋ ಕೆಲಸನ ಮಾಡ್ತಾನೆ ಇದ್ದೆ. ಅದನ್ನು ನಾನು ವೇಸ್ಟ್ ಅಂತ ಮಾಡ್ಕೊಳ್ಳಿಲ್ಲ. ಹರ್ಬ್ಸ್ಗಳೇನಿತ್ತು ಅದನ್ನು ಒಣಗಿಸಿ ಎತ್ತಿಟ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಮಿಲ್ ಮಾಡಿಸೋದು. ಸೊ ನಾನು ಅಂದ್ಕೊಂಡೆ ಮಂಗಳವಾರಕ್ಕೆ ಈ ಸಲದ ಇದುವರೆಗೂ ಬಂದಿರೋಂಥ ಆರ್ಡರ್ಸ್ ಎಲ್ಲವೂ ಸಹ ಮಂಗಳವಾರ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳಿ. ಸೊ ಎಲ್ರಿಗೂ ಸಹ ನಿಮ್ಮ ಏನು ಪ್ರಾಡಕ್ಟ್ಸು ರೆಡಿ ಇದೆ, ಡಿಸ್ಪ್ಯಾಚ್ ಆಗುತ್ತೆ ಅಂತ ಹೇಳಿ ಇವನ್ ಎಲ್ರಿಗೂ ಮೆಸೇಜು ಸಹ ನಾನು ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ಸ್ಟೇಟಸ್ ಹಾಕಿ ನೆನ್ನೆ ನಾನು ಹೇಳಿದೆ ಇಲ್ಲ ಆಗಿಲ್ಲ ಅಂತ ಹೇಳಿ. ಸೊ ಏನಾಯಿತು ಅಂತ ಹೇಳಿದ್ರೆ, ನನಗೆ ಮಿಲ್ ಮಾಡಿಸೋದು ದೊಡ್ಡ ಪ್ರಾಬ್ಲಮ್ ಆಯಿತು. ನಾನು ರೆಗ್ಯುಲರ್ ಆಗಿ ಎಲ್ಲಿ ಮಿಲ್ ಮಾಡಿಸ್ತಾ ಇದ್ದೆ ಅವ್ರದ್ದು ಸ್ವಲ್ಪ ಮಿಲ್ ಕ್ಲೋಸ್ ಆಗಿದೆ ಇವಾಗ ಸದ್ಯಕ್ಕೆ, ಇನ್ನೂ ಭಾನುವಾರದವರೆಗೂ ತೆಗಿಯಲ್ಲ ಅಂತ ಹೇಳಿಬಿಟ್ರು. ನನಗೆ ದೊಡ್ಡ ತಲೆನೋವಾಯಿತು. ನಮ್ಮ ಹರ್ಬ್ಸನ್ನು ರೆಗ್ಯುಲರ್ ಆಗಿ ಮನೆ ಹತ್ರ ಇರೋಂಥ ಯಾವ ಫ್ಲೋರ್ ಮಿಲ್ಲಲ್ಲೂ ಮಾಡಲ್ಲ. ಯಾಕಂತ ಹೇಳಿದ್ರೆ ಹರ್ಬ್ಸ್ಗಳದ್ದು ಸ್ಮೆಲ್ ಹಂಗಿರುತ್ತೆ. ಅದನ್ನು ಫ್ಲೋರ್ ಮಾಡೋದಕ್ಕೇ ಬೇರೆ ಮಿಲ್ ಇರುತ್ತೆ. ಅಲ್ಲದೆ ನಮ್ಮದು 100 kg ಇರುತ್ತೆ. ಸೊ ಅದನ್ನು ನಾರ್ಮಲ್ ಮಿಲ್ಗಳಲ್ಲಿ ಮಾಡೋದು ಅಸಾಧ್ಯ. ಸೊ ಹಾಗಾಗಿ ನಾನು ರೆಗ್ಯುಲರ್ ಆಗಿ ಎಲ್ಲಿ ಮಾಡಿಸ್ತಾ ಇದ್ದೆ ಅವ್ರದ್ದು ಬೇರೆ, ಭಾನುವಾರದವರೆಗೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಎಲ್ರಿಗೂ ಮೆಸೇಜ್ ಬೇರೆ ಹಾಕ್ಬಿಟ್ಟಿದ್ದೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ. ಕಂಪ್ಲೀಟ್ ಹೇರ್ ಕಿಟ್ ಅಂತ ಹೇಳಿದ್ರಂತೂ ಎಷ್ಟು ಕೌತುಕದಿಂದ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದು ನನಗೆ ಅವ್ರ ಮೆಸೇಜಸ್ನ ನೋಡಿದಾಗ ಗೊತ್ತಾಗಿರುತ್ತೆ. ಸೊ ಅದಾದಮೇಲೆ ನಾನು ಹೊಸದಾಗಿ ಇನ್ನೊಂದು, ನನಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನನಗೆ ತುಂಬ ಹತ್ತಿರದಲ್ಲೇ ಸಿಕ್ತು. ಅಂದರೆ ಇದುವರೆಗೂ ನಾನು ಹೋಗ್ತಾ ಇದ್ದಿದ್ದು ತುಂಬ ದೂರಕ್ಕೆ ಹೋಗ್ತಾ ಇದ್ದೆ ಫ್ಲೋರ್ ಮಿಲ್ಲಲ್ಲ, ಅದು ದೊಡ್ಡ ಮಿಲ್ಲೇನೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋವಂಥ ಮಿಲ್ಲು. ಸೊ ಅಂಥದ್ದು ನನಗೆ ಹತ್ತಿರದಲ್ಲೇ ಆಯಿತು. ಸೊ ನೆನ್ನೆ ಏನು ಹರ್ಬ್ಸ್ ಎಲ್ಲ ರೆಡಿ ಮಾಡಿದ್ದೆ ಅದೆಲ್ಲವನ್ನು ಮೂಟೆ ಕಟ್ಕೊಂಡು ಒತ್ಕೊಂಡು ಹೋಗಿ 1 ದಿನ ಪೂರ್ತಿ ಅಲ್ಲೇ ಆಯಿತು. ಅದನ್ನೆಲ್ಲ ನೀಟಾಗಿ ನಿಂತು ಮಿಲ್ ಮಾಡಿಸಿ ತೊಗೊಂಡು ಬಂದು, ಸೊ ಇವತ್ತು ಎಲ್ಲವನ್ನು ಅದನ್ನು ಜರಡಿ ಹಿಡಿಯೋದಿರ್ಬೋದು, ಮಿಕ್ಸ್ ಮಾಡೋದಿರ್ಬೋದು, ಅದೆಲ್ಲವನ್ನು ಮಾಡಿ ಪ್ಯಾಕ್ ಮಾಡೋದು ಸಂಜೆವರೆಗೂ ಆಯಿತು. ಸೊ ಅದಾದಮೇಲೆ ನಾನು ಎಷ್ಟು ಸಾಧ್ಯ ಅಷ್ಟು ಬೇಗ ಎಲ್ಲವನ್ನು ಪ್ಯಾಕ್ ಮಾಡಿ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಮುಂಚೆ, ಸೊ ನಮ್ಮ ಈ 18 ಹರ್ಬ್ಸ್ದು ಏನು ಒಂದು ಆ ಮಿಲ್ ಮಾಡಿಸಿದಿರ್ಬೋದು, ಅಥವಾ ಅದನ್ನು ನಾವು ಪ್ಯಾಕ್ ಮಾಡೋದಕ್ಕೆ ಅದನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಅನ್ನೋದನ್ನು ಒಂದು ಪುಟ್ಟ ವಿಡಿಯೋ ಮಾಡ್ಕೊಂಡಿದ್ದೀವಿ. ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಯಾರ್ದೆಲ್ಲ ಆರ್ಡರ್ಸ್ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ. ಇದು ನೆನ್ನೆ ಬೆಳಗ್ಗೆ ನಾನು ಮಿಲ್ ಮಾಡಿಸೋಕ್ಕೂ ಹೋಗೋಕ್ಕೂ ಮುಂಚೆ ನಮ್ಮ ಎಲ್ಲ ಹರ್ಬ್ಸ್ಗಳನ್ನು ಅದಾಗಲೇ 1 ವಾರದಿಂದ ಒಣಗಿಸಿ ಎಲ್ಲವನ್ನ ಸಪ್ರೇಟಾಗಿ ಇಟ್ಟಿದ್ದೆ. ಯಾಕಂದರೆ ಒಂದೊಂದು ಒಣಗೋದಕ್ಕೂ ಒಂದೊಂದು ಸಮಯ ತಗೊಳ್ಳುತ್ತೆ. ಸೊ ಆ ಒಂದು ಒಣಗೋ ಸಮಯದ ಆಧಾರದ ಮೇಲೆ ಎಲ್ಲವನ್ನ ಸಪ್ರೇಟ್ ಮಾಡಿ ನೀಟಾಗಿ ಒಣಗಿಸಿ ಈ ರೀತಿ ಚೀಲದಲ್ಲೆಲ್ಲ ಕಂಠು ಹಾಕಿ ಇಟ್ಕೊಂಡಿದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ನಾವು ನಮ್ಮ ಹೊಸ ಮಿಲ್ ಕಡೆ, ಅಂದರೆ ಹೊಸದಾಗಿ ಸಿಕ್ಕಿದ್ದು ಅಡ್ರೆಸ್ ಅದು. ಸೊ ಅಲ್ಲಿಗೆ ಹೋಗಿ ಎಲ್ಲವನ್ನ ಬಿಡಿಸ್ಕೊಂಡು ಬಂದ್ವಿ. ಸೊ ಮಿಲ್ ಮಾಡಿಸಿದಾಗ ಎಲ್ಲವೂ ಸಹ ಮಿಕ್ಸ್ ಆಗಿರಲ್ಲ ಅಲ್ಲಿ.
ಎಲ್ಲವೂ ಒಂದೊಂದು ಹರ್ಬು ಒಂದೊಂದು ಕಡೆ ಒಂದೊಂದು ಕಲ್ಲರು ಹಾಗಿರುತ್ತೆ. ಸೊ ನಾವು ಅದನ್ನು ತೊಗೊಂಡು ಬಂದು ನೀಟಾಗಿ ಈ ರೀತಿ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಅದನ್ನು ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಶುಭ ಅಂತೂ ಪೂರ್ತಿ ಅದರಲ್ಲಿ ಮುಳುಗೇ ಹೋಗಿದ್ಲು, ಅಷ್ಟು ಚೆನ್ನಾಗಿತ್ತು. ಇದು ನಮಗೆ ಮೊದಲ ಅನುಭವ. ಯಾಕೆ ಅಂತ ಹೇಳಿದ್ರೆ, ಇದೇ ಮೊದಲು ನಾವು 160 kg ಬೀಸಿದ್ದು. ಆಮೇಲೆ 60 kg ನಾವೇನು ಮಾಡಿದ್ವಿ, ಈ ಥರ ಮಧ್ಯದಲ್ಲಿ ಹಾಕೋಬಿಟ್ಟು ಅದನ್ನು ಮಿಕ್ಸ್ ಮಾಡೋದು. ಈ ಕಡೆಯಿಂದ ಆ ಕಡೆಗೆ ಎಸಿಬೇಕು, ಆ ಕಡೆಯಿಂದ ಈ ಕಡೆಗೆ ಎಸಿಬೇಕು. ಒಳ್ಳೆ ಎಕ್ಸಸೈಸು ಆಯಿತು, ನಮ್ಗೆ ಒಳ್ಳೆ ಖುಷಿನೂ ಆಯಿತು. ಎಲ್ಲರೂ ಒಂದೊಂದು ಸಲ ಅದ್ರ ಮೇಲೆ ಹಂಗೆ ಎಸೆಯೋಕ್ಕೆ ಹೋಗಿ ಬಿದ್ದು ಎದ್ದು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ನಾವು ನಮ್ಮ ಕೆಲಸವನ್ನು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಜರಡಿ ಹಿಡಿಬೇಕು. ಸೊ ತುಂಬ ಸಿಗುತ್ತೆ, ಅಂದರೆ ಅಲ್ಲಿ ನುಣ್ಣಗಾಗದೇ ಇರೋವಂಥದ್ದು, ಬೀಜಗಳು ಹಾಗೆ ಉಳ್ಕೊಂಡಿರೋ ಅಂಥದ್ದು, ಅದೆಲ್ಲವನ್ನು ನೀಟಾಗಿ ಜರಡಿ ಹಿಡಿದು ಸಪ್ರೇಟ್ ಮಾಡಿ ಆನಂತರ ಅದನ್ನು ನಾವು ಪ್ಯಾಕಿಂಗ್ ಮಾಡ್ತೀವಿ. ಸೊ ಇವತ್ತು ಬೆಳಗ್ಗೆಯಿಂದ ಪ್ಯಾಕಿಂಗ್ ಹಿಡ್ದಿದ್ದು, ಅಂದರೆ ಎಲ್ಲವನ್ನ ಆ ರೀತಿ ಹೊಂದಿಸಿ ಮಿಕ್ಸ್ ಮಾಡಿ ಎಲ್ಲವನ್ನು ನೀಟಾಗಿ ಪ್ಯಾಕಿಂಗ್ ಮಾಡೋ ಹೊತ್ತಿಗೆ ಮಧ್ಯಾಹ್ನ ಆಯಿತು. ಶುಭ ಮತ್ತು ಸಹನಾ ಇವತ್ತು ಹಾಫ್ ಡೇ ಇದ್ದಿದ್ದರಿಂದ ಅವರು ಒಂದು ಅರ್ಧದಷ್ಟು ತುಂಬಿಕೊಟ್ರು, ಪಾಪ ಹೆಲ್ಪ್ ಮಾಡಿಕೊಟ್ರು. ಆಮೇಲೆ ಅವರು ಹೊರಟುಬಿಟ್ರು. ಆಮೇಲೆ ನಾನು ಮತ್ತು ನನ್ನ ಸೋದರತ್ತೆ ಇಬ್ಬರೂ ಸಹ ಸೇರಿಕೊಂಡು ಕಂಪ್ಲೀಟ್ ಪ್ಯಾಕನ್ನು ಮಾಡಿ ಇವತ್ತಿನ ಡಿಸ್ಪ್ಯಾಚನ್ನು ಕಂಪ್ಲೀಟ್ ಮಾಡಿದ್ವಿ. ಇದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ಯಾಕೆಂತ ಹೇಳಿದ್ರೆ, ನನ್ನ ಕಸ್ಟಮರ್ಸು ರೆಗ್ಯುಲರ್ ಆಗಿ ನನ್ನ ಈ ಒಂದು ಚಾನಲ್ನ ಮತ್ತು ನನ್ನ ವಿಡಿಯೋನ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾರ್ದು ಡಿಸ್ಪ್ಯಾಚ್ ಆಗ್ತಾ ಇದೆ ಅಥವಾ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದನ್ನು ಕಾಯ್ತಾ ಇರ್ತಾರೆ. ಹಾಗಾಗಿ ನಾನು ಈ ಅಪ್ಡೇಟ್ಸ್ನ ಕೊಡಬೇಕಾಗಿತ್ತು, ಕೊಟ್ಟಿದ್ದೇನೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಇವತ್ತು ನಾನು ಇದೆಲ್ಲ ಪ್ಯಾಕ್ ಮಾಡೋಕ್ಕೂ ಮುಂಚೆ ಏನು ಪೌಡರ್ನೆಲ್ಲ ನಾವು ಮಿಕ್ಸ್ ಮಾಡುವಾಗ ನಮ್ಮ ತಲೆ ಪೂರ್ತಿ ಫುಲ್ಲು ವೈಟ್ಗಾಗಿತ್ತು. ನನ್ನ ಮುಖ ಅಂತೂ ನೋಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಮುಖ ಅಲ್ಲ, ನಾವು ಯಾರು 4 ಜನ ಕೆಲಸ ಮಾಡ್ತಾ ಇದ್ವಿ ನಮ್ಮೆಲ್ಲರದು ಅಷ್ಟೇ ನೀಟಾಗಿ ಧೂಳು ಅನ್ನಂಗೆ ಆಗಿದ್ವಿ ಎಲ್ಲರೂ ಸಹ. ಆಗ ಯಾರೋ ಕಸ್ಟಮರ್ ಬಂದವರು ನನ್ನನ್ನು ಗುರ್ತೇ ಹಿಡ್ದಿಲ್ಲ ಅವರು, ಪಾಪ ಅವ್ರಿಗೆ ನೀವೇನಾ ನೀಲಿ ಅಂತ ಕೇಳ್ತಾ ಇದ್ದಾರೆ. ಇಂಥ ಸಿಚುವೇಶನ್ಸ್ ತುಂಬ ಸಲ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ನಾನು ನಿಮಗೆ ವಿಡಿಯೋ ಫೋಟೋದಲ್ಲಿ ಸಿಗೋದಕ್ಕೂ ನೇರವಾಗಿ ಸಿಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಆಳಾಗಿ ದುಡಿಲಿಲ್ಲ ಅಂತ ಹೇಳಿದ್ರೆ, ಆಮೇಲೆ ವಿಡಿಯೋದಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಹಾರಾಣಿ ಥರ ಕಾಣಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ನನ್ನ ಖುಷಿ ಇದೆ, ನಾನು ಬದುಕಿನ 2 ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದು ನನಗೆ ತುಂಬ ಒಂಥರ ಖುಷಿನೂ ಆಯಿತು. ಅವರು ನನ್ನನ್ನು ಗುರ್ತಿಡಿದೇ ಇದ್ದಿದ್ದು ತುಂಬ ಖುಷಿ ಆಯಿತು. ಆ ಮಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಗ್ರೇಟ್ ಅಂತ ಅನ್ನಿಸ್ತು. ಸೊ ಬನ್ನಿ, ಇವತ್ತು ಯಾರ್ದೆಲ್ಲ ಆರ್ಡರ್ಸು, ಎಸ್ಪೆಷಲಿ 22 ಕಂಪ್ಲೀಟ್ ಹೇರ್ ಕಿಟ್ಗಳು ಡಿಸ್ಪ್ಯಾಚ್ ಆಗ್ತಾ ಇದೆ, ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಮೊದಲು ಕಂಪ್ಲೀಟ್ ಹೇರ್ ಕಿಟ್ ಆರ್ಡರ್ ಮಾಡ್ಕೊಂಡವ್ರದ್ದು ನೋಡ್ಕೊಂಡ್ಬಿಡೋಣ. ಪಲ್ಲವಿ ಎಸ್ ಭಟ್ ಅವರು ದಕ್ಷಿಣ ಕನ್ನಡದಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಅಂಬಿಕಾ ಅವರು ಚಿತ್ರದುರ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಸಂಜನಾ ಅವರು ರಾಮನಗರದಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ರೂಪಾದೇವಿಯವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಶಿವ ಶೇಖರಪ್ಪ ಅವರು ಯಾದಗಿರಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಚಂದ್ರಕಲಾ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಆಶಾ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಭವ್ಯಶ್ರೀ ಅವರು ಮಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಮೀನಾಕ್ಷಿ ಅವರು ಶಿವಮೊಗ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ರಾಘವ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ.
ಶೈಲಜಾ ಅವರು ಮೈಸೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ರಶ್ಮಿ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಐಶ್ವರ್ಯ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಅನಿತಾ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಶ್ವೇತಾ ಅವರು ದಾವಣಗೆರೆಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ರೋಜಾ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ರಾಘವ ಜಿ ಪಿ ಅವರು ಬೆಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಇದು ಬಂದು ಕಂಪ್ಲೀಟ್ ಹೇರ್ ಕಿಟ್ಟು ಮತ್ತು ಫೇಸ್ ಕಿಟ್ಟು ಎರಡನ್ನೂ ಸೇರಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಇದು ಸ್ವಪ್ನ ಅವರು ಹಾಸನಿಂದ, ಥ್ಯಾಂಕ್ ಯು ವೆರಿ ಮಚ್. ಇದು ಸಹ ಶಶಿಕಲಾ ಅವರು ತುಮಕೂರಿಂದ ಫೇಸ್ ಕಿಟ್ಟು ಮತ್ತು ಹೇರ್ ಕಿಟ್ಟು ಎಲ್ಲವನ್ನ ಮಾಡ್ಕೊಂಡಿರೋದು. ತುಮಕೂರಿಂದ ಇವರು ಶಶಿಕಲಾ ಅವರು, ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಮಂಜುಳಾ ಅವರು ಹಾಸನಿಂದ, ಥ್ಯಾಂಕ್ ಯು. ಅಪ್ಪ ಭರತ್ ಅವರು ಮಂಡ್ಯದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಪವಿತ್ರ ಅವರು ಹಾಸನಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ಹೇರ್ ಕಿಟ್ಟನ್ನು ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು, ಜೊತೆಗೆ ಹೇರ್ ಕಿಟ್ ಪ್ಲಸ್ ಕಂಪ್ಲೀಟ್ ಫೇಸ್ ಕಿಟ್ಟು ಇದಿಷ್ಟನ್ನು ಸೇರಿ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಅವ್ರದ್ದನ್ನು ಓದಿದ್ದೀನಿ. ಸೊ ನೆಕ್ಸ್ಟು ಇನ್ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅನ್ನೋದನ್ನು ಮತ್ತೆ ಪ್ಯಾಕಿಂಗ್ ಮಾಡಿದ್ಮೇಲೆ ವಿಡಿಯೋ ಮಾಡ್ತೇನೆ. ಥ್ಯಾಂಕ್ ಯು. ಕಂಪ್ಲೀಟ್ ಹೇರ್ ಕಿಟ್ಗಳದ್ದು ಯಾರ್ದೆಲ್ಲ ಆರ್ಡರ್ ಆಗಿದೆ ಅಂತ ಹೇಳಿದ್ಮೇಲೆ ಈಗ ಇನ್ನುಳಿದಂತೆ ಬೇರೆಲ್ಲ ಯಾವ ಪ್ರಾಡಕ್ಟನ್ನು ಕಾಂಬಿನೇಷನ್ ಆಗಿ ತಗೋತಾ ಇದ್ದಾರೆ ಅವ್ರದ್ದೆಲ್ಲ ಏನು ಆರ್ಡರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಗೌತಮಿ ಅವರು ಹುಬ್ಳಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಅನಿತಾ ಜೋಶಿ ಅವರು ಧಾರವಾಡಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಜೆ ಎ ಸುರೇಶ್ ಅವರು ತುಮಕೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಶ್ವೇತಾ ಹಾವೇರಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಪದ್ಮಾ ಸಂಜಯ್ ಅವರು ದಕ್ಷಿಣ ಕನ್ನಡದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ರಜನಿ ರಂಗಸ್ವಾಮಿ ಅವರು ಹಾಸನಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಕಿರಣ್ ಅವರು ಕೊಪ್ಪಳಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಕ್ಷತಾ ಶೆಣೈ ಅವರು ಉಡುಪಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಶ್ರೀದೇವಿ ಗಂಗಣ್ಣನವರ್ ಬೆಳಗಾವಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ವಸಂತ ಅವರು ಚಿಕ್ಕಮಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ವರ್ಷಾ ಗುಪ್ತಾ ಅವರು ಧಾರವಾಡಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಪುಟ್ರೂಪ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ವಿಜಯ್ ಕುಮಾರ್ ಕುಲಕರ್ಣಿ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸುಮಾ ಅವರು ಶಿವಮೊಗ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಶಿಲ್ಪಾ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಖಿಲ ಗುರುರಾಜ್ ಅವರು ಶಿವಮೊಗ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ನಯನ ಅವರು ಕಲಬುರಗಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ದೀಪಾ ಅವರು ಗದಗಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಚೇತನ್ ಹುಲಿಯಗೌಡ ಅವರು ಉಡುಪಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಜಯಶ್ರೀ ಅವರು ಮಂಗಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಶ್ರೀಲತಾ ವಿಜಯ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ರಂಜಿತ್ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಕ್ಷತಾ ಮಾಲಿ ಪಾಟೀಲ್ ಅವರು ಕೊಪ್ಪಳಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಪವಿತ್ರ ಅವರು ರಾಮನಗರದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೌಭಾಗ್ಯ ಅವರು ತುಮಕೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸುಮಾ ಅವರು ಮೈಸೂರಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಮತ್ತೆ ಆಯಿತು. ಇನ್ನೂ ಒಂದಷ್ಟು ಆರ್ಡರ್ಸ್ನ ಪ್ಯಾಕ್ ಮಾಡೋದಿದೆ, ಮಾಡಿದ್ಮೇಲೆ ಮತ್ತೆ ಯಾರ್ದೆಲ್ಲ ಆರ್ಡರ್ಸ್ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಇನ್ನುಳಿದ
ಯಾವುದೆಲ್ಲ ಆರ್ಡರ್ಸ್ ಪೆಂಡಿಂಗ್ ಇತ್ತು ಅದೆಲ್ಲವನ್ನು ಪ್ಯಾಕ್ ಮಾಡಿದ್ದೇನೆ. ಬೇರೆ ಯಾರ್ದೆಲ್ಲ ಹೀಲಿಂಗ್ ಪೆಟಲ್ಸು ಪ್ರಾಡಕ್ಟ್ಸ್ಗಳು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ. GH ಪ್ರಭಾವತಿಯವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಸಾಹಿತ್ಯ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ರಾಧಿಕಾ ಅವರು ಶಿವಮೊಗ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಅನುರಾಧ ಅವರು ಮೇಧಾಚಲ್ ಹೈದರಾಬಾದಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಮಂಗಳ ಎಂ ಗೌಳಿ ಅವರು ಹಾವೇರಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು, ಡಿಸ್ಪ್ಯಾಚ್ ಆಗ್ತಾ ಇದೆ. ಚಿರಂತ್ ಅವರು ಮಂಡ್ಯದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಜ್ಯೋತಿ ಅವರು KR ನಗರದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ, ಡಿಸ್ಪ್ಯಾಚ್ ಆಗ್ತಾ ಇದೆ. ಶ್ವೇತಾ ಅವರು ಹುಣಸೂರಿಂದ ಆರ್ಡರ್ ಮಾಡ್ಕೊಂಡಿದ್ರು. ಅನುರಾಧ GS ಕೊಳ್ಳೇಗಾಲದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅನ್ಪೂರ್ಣ ಅವರು ಬ್ಯಾಂಗ್ಳೂರಿಂದ. ಹಿಮಾ ಅವರು ತುಮಕೂರಿಂದ. ಮಂಜುನಾಥ್ ಸ್ವಾಮಿಯವರು ಬೆಳ್ಳಾರಿಯಿಂದ. ಲೀಲಾವತಿಯವರು ಬ್ಯಾಂಗ್ಳೂರಿಂದ. ಗೋದಾಶ್ರೀ ಅವರು ಮಂಡ್ಯದಿಂದ. ಶೇಖರ್ ನಾಯಕ್ ಅವರು ದಕ್ಷಿಣ ಕನ್ನಡದಿಂದ. ಜ್ಯೋತಿ ಲೋಬ ಅವರು ಮಹಾರಾಷ್ಟ್ರದಿಂದ. ಹಾಗೆ ಡಾಕ್ಟರ್ ತೇಜೇಶ್ವರಿ ಅವರು ತುಮಕೂರಿಂದ. ಡಾಕ್ಟರ್ ತೇಜೇಶ್ವರಿ ಮ್ಯಾಮ್ ಬಂದು ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಇವ್ರದ್ದು ಆರ್ಡರ್ಸ್ ಬಂದಾಗಲೆಲ್ಲ ಯಾಕೆ ಅಷ್ಟು ಬೇಗ ನೆನಪಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಇವ್ರದ್ದು ಬಂದು ನಮ್ಮ ಫಸ್ಟ್ ಸ್ಟಾರ್ಟಿಂಗಿಂದನೂ ಸಹ ಇವರು ನಮ್ಮ ಕಸ್ಟಮರ್. ಇವನ್ ಹೈದರಾಬಾದ್ ಅನುರಾಧ ಅವ್ರದ್ದು ಏನು ಹೇಳಿದ್ನಲ್ಲ, ಅವರು ಸಹ ನಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕಸ್ಟಮರು. ತೇಜೇಶ್ವರಿ ಮ್ಯಾಮ್ಗೆ ಏನಂತ ಹೇಳಿದ್ರೆ ತುಂಬ ಹೇರ್ ಪ್ರಾಬ್ಲಮ್ಸ್ ಇತ್ತು, ಅವ್ರು ತುಂಬ ಕಡೆ ಟ್ರೈ ಮಾಡಿದರು. ಇವನ್ ಅವರೇ ಡಾಕ್ಟರ್ ಸ್ವತಃ, ಜೊತೆಗೆ ಅವರು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಹೇರ್ ಟ್ರೀಟ್ಮೆಂಟನ್ನು ಟ್ರೈ ಮಾಡಿ ನಮ್ಮ ಪ್ರಾಡಕ್ಟಿಂದ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಫಸ್ಟಿಂದ ಸ್ಟಾರ್ಟ್ ಮಾಡಿರೋದು ಇವತ್ತಿನವರೆಗೂ ತಗೋತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬ ಆಸೆ ಇದೆ ಇವರನ್ನು ನೆಕ್ಸ್ಟು ನಮ್ಮ ಹೀಲಿಂಗ್ ಪೆಟಲ್ಸ್ ಯಶೋಗಾಥೆಯಲ್ಲಿ ಇಂಟರ್ವ್ಯೂ ಮಾಡಬೇಕು ಅಂತ. ಆದಷ್ಟು ಬೇಗ ನಮ್ಮ ಸ್ಟಾರ್ಟಿಂಗಿಂದ ಬಳಸ್ತಾ ಇರೋಂಥ ಕಸ್ಟಮರ್ ಜೊತೆ ಎಲ್ಲ ನಾನು ಯಶೋಗಾಥೆಯಲ್ಲಿ ಸಿಗ್ತೇನೆ. ಇದಾಗಿತ್ತು ಇವತ್ತಿನ ತಿಂಗಳ ಮೊದಲ ಡಿಸ್ಪ್ಯಾಚ್ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಜೊತೆ ಅಥವಾ ನಮ್ಮ ಹೀಲಿಂಗ್ ಪೆಟಲ್ಸ್ನ ಮುಂದುವರೆದ ಭಾಗದ ಜೊತೆ ನಾನು ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು. ಲವ್ ಯು ಆಲ್.